ಹಾಯ್ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂದರೆ ಇವತ್ತು ನಾವು 3ನೇ ಕ್ಲಾಸಲ್ಲಿರುವಂತಹ ಫಸ್ಟ್ ಪಾರ್ಟ್ ಅಂದರೆ ಪಾರ್ಟ್ 1 ಬುಕ್ನಲ್ಲಿರುವಂತಹ ಫಸ್ಟ್ ಪದ್ಯನ ನೋಡುವ. ಸೊ ಫಸ್ಟ್ ಪದ್ಯ ಏನೈತಿ ಅಂದ್ರೆ ಕಲರ್ಸ್ ಬಗ್ಗೆ ಐತಿ, ಹೌದಲ್ಲ? ಸೊ ಕಲರ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಕಲರ್ಸ್ ಅಂದರೆ ಎಲ್ರಿಗೂ ಇಷ್ಟ ಇರ್ತೈತಿ, ಹೌದಲ್ಲೋ? ಸೊ ಕಲರ್ಸ್ ಅಂದರೆ ಏನಿಲ್ಲಿ? ಕಲರ್ಸ್ ಅಂದರೆ ಕನ್ನಡದಾಗ ಬಣ್ಣಗಳು ಅಂತ ಅರ್ಥ. ಸರಿ, ಆಲ್ಮೋಸ್ಟ್ ನಿಮಗೆಲ್ಲ ಕಲರ್ಸ್ ಗೊತ್ತೈತಿ ಅನ್ಕೋತೀನಿ. ಎಲ್ಲ ಇಲ್ಲ ಅಂದರೂ ಸ್ವಲ್ಪ ಆದರೂ ಕಲರ್ಸ್ ಗೊತ್ತಿರ್ತಾವೆ, ಹೌದಲ್ಲ? ಇವಾಗ ಕನ್ನಡ ಒಳಗೆ ಏನಂತ ಕರಿತೀವಿ? ಕೆಂಪು, ಬಿಳಿ, ಹಸಿರು, ಗ್ರೀನ್, ಹಸಿರು ಬಣ್ಣ ಅಂತೀವಲ್ಲ. ಸೊ ಹಾಗೆ ಇಂಗ್ಲೀಷ್ ಒಳಗೆ ಏನಂತೀವಿ? ರೆಡ್, ವೈಟ್, ಬ್ಲ್ಯಾಕ್, ಬ್ಲೂ, ಗ್ರೀನ್ ಆ್ಯಂಡ್ ಪರ್ಪಲ್ ಅಂತ ಕರಿತೀವಿ. ಇನ್ನೂ ಎಕ್ಸ್ಟ್ರಾ ಕಲರ್ಸ್ ಅದಾವೆ, ಹೌದಲ್ಲ? ಸೊ ಈ ಪದ್ಯ ಏನು ಕೊಟ್ಟಾರಂತ ನೋಡುಮ್ಮ. ಏನಂದ್ರೆ ಇಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಕ್ಲಾಸ್ ಒಳಗೆ. ನೀವು ಫ್ರೆಂಡ್ಸ್ ಅದಿರಿಲ್ಲ ಕ್ಲಾಸ್ನಾಗ. ಸೊ ಹಾಗೆ ಅವ್ರು ಕೂಡ ಇಲ್ಲಿ 2 ಜನ ಫ್ರೆಂಡ್ಸ್ ಇರ್ತಾರ. ಅವ್ರು ಏನು ಮಾಡ್ತಾರೆ, ಅವ್ರ ಕಡೆ ಸ್ವಲ್ಪ ಕ್ರೇಯಾನ್ಸ್ ಇರ್ತಾವೆ ಆಟ ಆಡುವಂಥ. ಸೊ ಆ ಕ್ರೇಯನ್ಸ್ ಏನಿರ್ತಾವೆ ಅಂದ್ರೆ ಕಲರ್ ಕ್ರೇಯನ್ಸ್ ಇರ್ತಾವೆ. ಒಂದು ಕಡೆ ಒಬ್ರ ಹತ್ರ ಬೇರೆ ಕಲರ್ಸ್ ಇದ್ರೆ ಇನ್ನೊಬ್ರ ಹತ್ರ ಬೇರೆ ಕಲರ್ ಕ್ರೇಯಾನ್ಸ್ ಇರ್ತಾವೆ. ಸೊ ಅವ್ರು ಏನು ಮಾಡ್ತಾರೆ, ಆ ಕ್ರೇಯನ್ಸ್ ಒಬ್ರಿಗೆ ಬೇಕಾಗಿರುವಂಥ ಕಲರ್ ಇನ್ನೊಬ್ರಿಗೆ ಬೇಕಾಗಿರ್ತೈತಿ. ಆ ಕಲರ್ ಅವನ ಹತ್ರ ಇದ್ದಿರಲ್ಲ. ಸೊ ಅವ್ರು ಹೆಂಗೆ ಎಕ್ಸ್ಚೇಂಜ್ ಮಾಡ್ಕೋತಾರ, ಏನು ಮಾಡ್ತಾರ ನೋಡುಮ್ಮ, ಸರಿನಾ? ಸೊ ಏನು ಕೊಟ್ಟಾರ ಇಲ್ಲಿ? ಯು ಹ್ಯಾವ್ ಅ ಫೇವ್ ಕ್ರೇಯಾನ್ಸ್ ರೆಡ್, ಯೆಲ್ಲೋ ಆ್ಯಂಡ್ ಬ್ಲೂ ಅಂತ ಒಬ್ಬ ಹೇಳ್ತಾನೆ. ಏನು ಹೇಳ್ತಾನೆ? ನಿನ್ನ ಹತ್ರ ಕ್ರೇಯಾನ್ಸ್ ಇದಾವ, ಅವು ಏನಂದ್ರೆ ರೆಡ್, ಯೆಲ್ಲೋ ಆ್ಯಂಡ್ ಬ್ಲೂ ಕಲರ್ನಾಗ ಅದಾವ. ಸೊ ಏನು? ಕೆಂಪು, ಯೆಲ್ಲೋ, ಹಳದಿ ಮತ್ತು ನೀಲಿ ಕಲರ್ನಾಗ ಅದಾವ ಅಂತ ಹೇಳ್ತಾನೆ. ಗ್ರೀನ್, ಪರ್ಪಲ್ ಆ್ಯಂಡ್ ಬ್ಲ್ಯಾಕ್. ಸೊ ಏನಿಲ್ಲಿ ಹಸಿರು ಮತ್ತು ಪರ್ಪಲ್ ಮತ್ತು ಕರಿ ಕಲರ್ನಾಗ ಅದಾವ ಅಂತ ಹೇಳ್ತಾರೆ ಅವರು. ಐ ಹ್ಯಾವ್ ಸಮ್ ಟು, ನನ್ನ ಹತ್ರ ಇಷ್ಟು ಕಲರ್ ಅದಾವ ಅಂತ ಹೇಳ್ತಾನೆ. ನನ್ನ ಹತ್ರ ಕೂಡ ಇಷ್ಟು ಕಲರ್ ಅದಾವ ಅಂತ ನಾವು ಹೇಳ್ತಾನೆ. ಸೊ ಅವಾಗ ಏನಂದ್ರೆ ಇನ್ನೊಬ್ಬ ಹೇಳ್ತಾನೆ ಏನು? ಐ ನೀಡ್ ದಿ ರೆಡ್. ಇನ್ನೊಬ್ನಿಗೆ ಏನು ಬೇಕಾಗಿರ್ತೈತಿ? ರೆಡ್ ಕಲರ್ ಬೇಕಾಗಿರ್ತೈತಿ. ಈ ರೆಡ್ ಕಲರ್ ಇವನ ಹತ್ರ ಇದ್ದಿರಲ್ಲ ಫಸ್ಟ್ ಇನ್ನವನ ಹತ್ರ. ಈ ಸೆಕೆಂಡ್ ಅವನ ಹತ್ರ ರೆಡ್ ಕಲರ್ ಇರ್ತೈತೆ. ಅವಾಗ ಕೇಳ್ತಾನೆ ನನಗೆ ರೆಡ್ ಬೇಕು ಅಂತ ಹೇಳ್ತಾನೆ. ಅವಾಗ ಏನಾಗ್ತೈತಿ? ಆ್ಯಂಡ್ ಯು ನೀಡ್ ದಿ ಬ್ಲ್ಯಾಕ್. ನಿನಗೆ ಬ್ಲ್ಯಾಕ್ ಬೇಕು, ನನಗೆ ರೆಡ್ ಬೇಕಂತ ಹೇಳ್ತಾನೆ. ಇಫ್ ವಿ ಶೇರ್ ಅವರ್ ಕ್ರೇಯಾನ್ಸ್ ವಿ ಹ್ಯಾವ್ ಅ ಫುಲ್ ಪ್ಯಾಕ್ ಅಂತ ಹೇಳ್ತಾನೆ. ಆ ಫ್ರೆಂಡ್ ಏನು ಹೇಳ್ತಾನೆ ಅಕ್ಕೀಗ? ನಾವಿಬ್ಬರು ಶೇರ್ ಮಾಡ್ಕೊಂಡ್ರೆ ನಿನಗೆ ಬೇಕಾಗಿದ್ದ ಕಲರ್ ನಾನು ಕೊಡ್ತೀನ, ನನಗೆ ಬೇಕಾಗಿದ್ದ ಕಲರ್ ನೀನು ಕೊಡು ಅಂತ ಕೇಳ್ತಾನೆ. ಸೊ ಹೌದಲ್ಲ? ಶೇರ್ ಮಾಡೋದ್ರಲಿಂತ ಏನಾಗ್ತೈತಿ? ಇಬ್ಬರಿಗೂ ಬೇಕಾಗಿರುವಂಥ ಕಲರ್ ಇಬ್ಬರಿಗೂ ಸಿಕ್ಬಿಡ್ತೈತಿ ಅಂತ ಅರ್ಥ, ಹೌದಲ್ಲ? ಸೊ ಈ ಪಾಠದ ಅರ್ಥ ಏನಂದ್ರೆ ಹಂಚಿಕೊಳ್ಳುವುದು ಒಳ್ಳೆಯ ಅಭ್ಯಾಸ ಅಂತ. ಈಗ ಇಬ್ಬರು ಹಂಚೋದ್ರಲಿಂತ ಏನಾಗ್ತೈತಿ? ಒಬ್ಬರ ಬಲ್ಲಿ ಇರ್ಲಾರ್ದಂಥ ಕಲರ್ ಇನ್ನೊಬ್ರಿಗೆ ಸಿಕ್ಬಿಡ್ತೈತಿ. ಅವನ ಬಲ್ಲಿ ಇದ್ದಂಥ ಕಲರ್ ಇವನು ಚೇಂಜ್ ಮಾಡ್ಕೋತಾನೆ, ಇವನ ಹತ್ರ ಇದ್ದಂಥ ಕಲರ್ ಅವ್ನು ಚೇಂಜ್ ಮಾಡ್ಕೋತಾನೆ. ಸೊ ಏನಾಗ್ತೈತಿ? ಇಬ್ರಿಗೂ ಫುಲ್ಫಿಲ್ ಆಗ್ತೈತಿ ಅಲ್ಲಿ ಕಲರ್ಸ್, ಹೌದಲ್ಲ? ಇಬ್ರಿಗೂ ಬೇಕಾಗಿರುವಂಥ ಕಲರ್ಸ್ ಇಬ್ಬರು ಶೇರ್ ಮಾಡ್ಕೊಂಡಿರ್ತಾರ. ಸೊ ಇಷ್ಟೊತ್ತನ ಏನು ಮಾಡಿದ್ವಿ? ಈ ಪದ್ಯನ ಕಲ್ತ್ವಿ ನಾವು, ಸರಿನಾ? ಏನು ಕಲರ್ಸ್ ಬಗ್ಗೆ ಪದ್ಯನ ಕಲ್ತ್ವಿ. ಸೊ ಇದಾದ್ಮೇಲೆ ಇದ್ರ ಮೇಲೆ ನಮಗೆ ಕ್ವಶನ್ಸ್, ನಿಮ್ಮ ಟೀಚರ್ಸ್ ಯಾವ ಥರ ಕ್ವಶನ್ಸ್, ಬುಕ್ನಲ್ಲಿ ಯಾವ ಥರ ಕ್ವಶನ್ಸ್ ಇದೆ, ಮತ್ತು ನಿಮಗೆ ಟೆಸ್ಟ್ ಇರ್ತೈತಲ್ಲ. ಸೊ ಟೆಸ್ಟ್ ಇದ್ದಕ್ಕಾರ ನೀವು ಯಾವ ಥರ ಬಿಡಿಸ್ಬೇಕಂತ ನಾನಿಲ್ಲಿ ಕ್ವಶನ್ಸ್ಗೆ ಆನ್ಸರ್ನ ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ. ಏನಂದರೆ ಫಸ್ಟ್ ಕ್ವಶನ್ ಇಲ್ಲಿ, ಇನ್ ದ ಆನ್ಸರ್ ದಿ ಕ್ವಶನ್ಸ್ ರೈಟ್ ಯುವರ್ ಆನ್ಸರ್ ಇನ್ ದಿ ಗಿವನ್ ಸ್ಪೇಸ್. ಸೊ ಫಸ್ಟ್ ಕ್ವಶನ್ ಏನು? ಹೌ ಮೆನಿ ಚಿಲ್ಡ್ರನ್ಸ್ ಆರ್ ದೇರ್ ಇನ್ ದಿ ಪೋಯಮ್. ಸೊ ಏನಂದ್ರೆ ಈ ಪೋಯಮ್ದಾಗ ಎಷ್ಟು ಜನ ಮಕ್ಕಳು ಅದಾರಪ್ಪ? ಸೊ ಈ ಪೋಯಮ್ದಾಗ ಏನಂದ್ರೆ 2 ಜನ ಮಕ್ಕಳು ಅದಾರ. ಸೊ ಆನ್ಸರ್ ಈಸ್ 2 ಚಿಲ್ಡ್ರನ್ಸ್, ಹೌದಲ್ಲ? ಸೊ ಆನ್ಸರ್ ಏನು? 2 ಚಿಲ್ಡ್ರನ್ಸ್. ಸೆಕೆಂಡ್ ಕ್ವಶನ್ ಏನಂದ್ರೆ ವೈ ಡಿಡ್ ದಿ ಚಿಲ್ಡ್ರನ್ ವಾಂಟ್ ಟು ಶೇರ್ ದಿ ಕ್ರೇಯಾನ್ಸ್. ಅಂದ್ರೆ ಏನಿಲ್ಲಿ ಹುಡುಗರು ಯಾಕೆ ಶೇರ್ ಮಾಡ್ಕೊಳಿಕ್ಕೆ ಇಷ್ಟಪಡ್ಲಾಕತ್ತಾರ, ಕ್ರೇಯಾನ್ಸ್ ಯಾಕೆ ಶೇರ್ ಮಾಡ್ಕೊಳಕತ್ತಾರ ಅಂದ್ರೆ, ಸೊ ಆನ್ಸರ್ ಈಸ್ ಬಿಕಾಸ್ ದೇ ಹ್ಯಾವ್ ಅ ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಡಿಫ್ರೆಂಟ್ ಕಲರ್ ಕ್ರೇಯಾನ್ಸ್, ಹೌದಲ್ಲ? ದೇ ಹ್ಯಾವ್ ಅ ಡಿಫ್ರೆಂಟ್ ಕಲರ್ ಕ್ರೇಯಾನ್ಸ್. ಏನು ಒಬ್ರಿಗೆ ಬೇಕಾಗಿದ್ದ ಕಲರ್ ಇನ್ನೊಬ್ರ ಹತ್ರ ಐತಿ, ಇವನಿಗೆ ಬೇಕಾಗಿದ್ದ ಕಲರ್ ಅವನ ಹತ್ರ ಐತಿ. ಸೊ ಹಾಗಾಗಿ ಅವರು ಶೇರ್ ಮಾಡ್ಕೊಳಿಕ್ಕೆ ಇಷ್ಟಪಡ್ಲಾಕತ್ತಾರ ಅಂತ ಅರ್ಥ. ಸೊ ಏನಿಲ್ಲಿ ಥರ್ಡ್ ಕ್ವಶನ್, ಹೌ ಕ್ಯಾನ್ ದಿ ಚಿಲ್ಡ್ರನ್ ಇನ್ ದಿ ಪೋಯಮ್ ಹ್ಯಾವ್ ಅ ಫುಲ್ ಪ್ಯಾಕ್. ಸೊ ಅವ್ರು ಹೆಂಗೆ ಫುಲ್ ಪ್ಯಾಕ್ ಮಾಡ್ಕೊಂಡ್ರು, ಹೆಂಗೆ ಶೇರ್ ಮಾಡ್ಕೊಂಡ್ರು ಅಂದರೆ ಇಫ್ ದೇ ಶೇರ್ ಅ ಕ್ರೇಯಾನ್ಸ್ ಸೊ ದೇ ಹ್ಯಾವ್
ಫುಲ್ ಪ್ಯಾಕ್. ಅವ್ರು ಶೇರ್ ಮಾಡ್ಕೊಳ್ಳೋದ್ರಲಿಂತ ಏನು ಅವ್ರಿಗೆ ಬೇಕಾಗಿರುವಂಥ ಕಲರ್ಸ್ ಅವ್ರಿಗೆ ಸಿಕ್ಬಿಡ್ತಾವ ಅಂತ ಅರ್ಥ. ಹೌದಲ್ಲ? ಸರಿ, ಓಕೆ. ಮುಂದೇನೈತಿ? ಕ್ವಶನ್ ಬಿ, ಥಿಂಕ್ ಆ್ಯಂಡ್ ಸೇಮ್. The children in the poem shared their crayons. Do you share anything with your friends? What do you share? ಸೊ ಇದು ಏನು? ಅವ್ರೇನು ಕೇಳ್ತಾರ ಅಂದ್ರೆ, ಈ ಪೋಯಮ್ ಒಳಗೆ ಚಿಲ್ಡ್ರನ್ಸ್ ಅವ್ರ ಕ್ರೇಯಾನ್ಸ್ನ, ಕಲರ್ ಕ್ರೇಯಾನ್ಸ್ನ ಶೇರ್ ಮಾಡ್ಕೊಳಿಕ್ಕೆ ಇಷ್ಟಪಡ್ತಾರೆ. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಏನು ಶೇರ್ ಮಾಡ್ಕೊಳಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಕತ್ತಾರ ಅವರು. ಸೊ ನೀವು ಏನಂದ್ರೆ ಆ್ಯಕ್ಟಿವಿಟೀಸ್ ಆಗಿ ಟೀಚರ್ಸ್ ಸ್ಟೂಡೆಂಟ್ಸ್ಗೆ ಮಾಡಿಸ್ಬೇಕಿದೆಲ್ಲ.